ಇವತ್ತಿನ ದಿನ ಶ್ರೀ ಲಕ್ಷ್ಮಣವಾಯ್ ಅಡಿಯುಡಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಮೂಡಲ್ಗಿ ಇಲ್ಲಿ 1ನೇ ತರಗತಿ 2ನೇ ತರಗತಿ ಮತ್ತು 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕ್ವಿಜ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ಪ್ರಥಮ ಸುತ್ತು ಮೊದಲನೆಯದ್ದು ಕಾವೇರಿ ತಂಡ, ನೆಕ್ಸ್ಟ್ 2ನೇ ತರಗತಿಯವರು ಗಂಗಾ, 3ನೇ ತರಗತಿಯವರು ಯಮುನಾ. ಇದು ಆ ತಂಡಗಳ ನೇಮ್. ಈಗ ಮೊದಲನೇ ಸುತ್ತಿನ ಮೊದಲನೆಯ ಪ್ರಶ್ನೆ 2ನೇ ತಂಡಕ್ಕೆ, ವರ್ಷದ ಮೊದಲ ತಿಂಗಳು ಯಾವುದು? ಜನವರಿ. ಸರಿಯಾದ ಉತ್ತರ 10 ಅಂಕಗಳು. 3ನೇ ತಂಡಕ್ಕೆ, ವರ್ಷದ ಕೊನೆಯ ತಿಂಗಳು ಯಾವುದು? ಸರಿಯಾದ ಉತ್ತರ 10 ಅಂಕಗಳು. 2ನೇ ಸುತ್ತು ಮೊದಲನೇ ತಂಡಕ್ಕೆ ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳು ಎಷ್ಟು? 13. ಸರಿಯಾದ ಉತ್ತರ 10 ಅಂಕಗಳು. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ಸರಿಯಾದ ಉತ್ತರ 10 ಅಂಕಗಳು ಮೊದಲನೇ ತಂಡಕ್ಕೆ. ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ಸರಿಯಾದ ಉತ್ತರ 2ನೇ ತಂಡಕ್ಕೆ 10 ಅಂಕಗಳು. ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ಸರಿಯಾದ ಉತ್ತರ 3ನೇ ತಂಡಕ್ಕೆ 10 ಅಂಕಗಳು. ಮೊದಲನೇ ತಂಡಕ್ಕೆ ನಾವು ವರ್ಡ್ಸ್ ಹೇಳ್ತೀನಿ, ಒಂದು ವರ್ಡ್ ಹೇಳ್ತೀನಿ, ಆ ಸ್ಪೆಲ್ಲಿಂಗನ್ನು ನೀವು ಹೇಳಬೇಕು. ಯಾವ ಸ್ಪೆಲ್ಲಿಂಗ್ ಬರ್ತೈತೆ ಅನ್ನೋದು. ಕ್ಯಾಟ್ಗೆ ಯಾವ ಸ್ಪೆಲ್ಲಿಂಗ್ ಬರ್ತೈತೆ ಅನ್ನೋದನ್ನ ಅದ್ರಾಗ ಹುಡುಕ್ಬೇಕು. ಯಾರಾದರೂ ಇಬ್ಬರು ಬರ್ರಿ. ಕ್ಯಾಟ್ ಬರ್ರಿ. ತೋರ್ಸು ಅದ್ರಾಗೈತಿ. ಕ್ಯಾಟ್ ಚಿತ್ರವನ್ನ ಐಡೆಂಟಿಫೈ ಮಾಡಿದ್ದಾರೆ. ಮೊದಲನೇ ಗ್ರೂಪು 10 ಅಂಕಗಳು. ಈಗ 2ನೇ ತಂಡಕ್ಕೆ ಇದ್ರೊಳಗೆ ಡಾಗ್ ಅನ್ನು ಐಡೆಂಟಿಫೈ ಮಾಡಬೇಕು. ಡಾಗ್. ಸರಿಯಾದ ಉತ್ತರ 10 ಅಂಕಗಳು. ಮೂರನೇ ತಂಡಕ್ಕೆ ಅದರಲ್ಲಿ ಟೈಗರ್ ಅನ್ನು ಐಡೆಂಟಿಫೈ ಮಾಡಬೇಕು. ಟೈಗರ್. ಸರಿಯಾಗಿ ಐಡೆಂಟಿಫೈ ಮಾಡಿದಾನ, ಆತನಿಗೆ 10 ಅಂಕಗಳು. ಆ ತಂಡಕ್ಕೆ 10 ಅಂಕಗಳು. 3 ಸುತ್ತುಗಳು ಮುಕ್ತಾಯವಾಗಿದ್ದಾವೆ. ಈಗ 4ನೇ ಸುತ್ತು. ಇಲ್ಲಿ ಒಂದು ಹಣ್ಣು ಐತಿ, ಅದು ಇಂಗ್ಲೀಷ್ನೊಳಗೆ ಅದಕ್ಕೆ ಏನಂತಾರ ಅನ್ನೋದನ್ನ ಹೇಳ್ಬೇಕು ಮೊದಲನೇ ತಂಡದವ್ರು. ಆಪಲ್. ಸರಿಯಾದ ಉತ್ತರ 10 ಅಂಕಗಳು. ಎರಡನೇ ತಂಡಕ್ಕೆ ಇಲ್ಲಿ ಒಂದು ಹಣ್ಣಿನ ಹೆಸರು ಐತಿ, ಅದು ಯಾವ ಹಣ್ಣು ಅನ್ನೋದನ್ನ ಇಂಗ್ಲೀಷ್ ಒಳಗೆ ಹೇಳ್ಬೇಕು. ಆರೆಂಜ್. ಸರಿಯಾದ ಉತ್ತರ 10 ಅಂಕಗಳು. ಮೂರನೇ ತಂಡಕ್ಕೆ ಇಲ್ಲಿ ಒಂದು ಕಾರ್ಡ್ ಐತಿ, ಆ ಕಾರ್ಡ್ ಒಳಗ ಯಾವ್ದಿದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೇಕು. ಏನಿದು? ವಾಚ್. ಸರಿಯಾದ ಉತ್ತರ 10 ಅಂಕಗಳು. ಇಲ್ಲಿಗೆ 4 ತಂಡಗಳ ಮುಕ್ತಾಯವಾಗಿದಾವ. ಯಾವ ತಂಡ ಪ್ರಥಮ, ಯಾವ ತಂಡ ದ್ವಿತೀಯ, ಯಾವ ತಂಡ ತೃತೀಯ ಅನ್ನೋದನ್ನ ಈಗ ನೋಡ್ಕೊಳ್ಳೋಣ. ಈಗ ಕಾವೇರಿ ತಂಡ ಮತ್ತು ಯಮುನಾ ತಂಡ 2 ಅಂಕಗಳು ಸೇಮ್ ಆಗಿದಾವ. ಈಗ ಅದಕ್ಕಾಗಿ ಏನು ಮಾಡಪ್ಪ ಅಂತಂದ್ರೆ ಅಲ್ಲೊಂದು ಕ್ವಶನ್ ಹೇಳ್ತೀವಿ ನಾವು. ಆ ಕ್ವಶನ್ಗೆ ಯಾರು ಆನ್ಸರ್ ಮಾಡ್ತೀರಿ ಅವರು ಫಸ್ಟ್ ಬರ್ತಾರ, ಇಲ್ದವರು ಸೆಕೆಂಡ್ ಬರ್ತಾರೆ. ತಿಳಿತು? ಮೊದಲನೇ ತಂಡಕ್ಕೆ ಕಾವೇರಿ ತಂಡ
ಮಾಸದ ಹೆಸರುಗಳನ್ನು ಹೇಳಬೇಕು ಅಷ್ಟು. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವೀಜ, ಕಾರ್ತಿಕ್, ಮಾರ್ಗಶಿರ, ಪುಷ್ಯ, ಮಾಘ, ಫಲ್ಗುಣ. 10 ಅಂಕಗಳು ಸರಿಯಾದ ಉತ್ತರ. ಮೂರನೇ ತಂಡಕ್ಕೆ ನಾಡಗೀತೆಯನ್ನು ಬರೆದವರು ಯಾರು? ನಾಡಗೀತೆಯನ್ನು ಬರೆದವರು ಯಾರು? ಕುವೆಂಪು. ಕುವೆಂಪು ಸರಿಯಾದ ಉತ್ತರ. ಮತ್ತೆ ಕೂಡ ಏನಾಯ್ತು, ಅಂಕಗಳು ಸೇಮ್ ಆಯ್ತು. ಹೌದು. ಈಗ ಪ್ರಥಮ ಸ್ಥಾನ ಪಡೆದಂಥವರು ಮೊದಲನೇ ತಂಡ ಮತ್ತು ಮೂರನೇ ತಂಡದವರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ಎರಡನೇ ತಂಡದವರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಾರೆ. ಎಲ್ಲರೂ ಜೋರಾಗಿ ಕ್ಲಾಪ್ಸ್ ಹಾಕ್ರಿ. ಈ ಕ್ವಿಜ್ ನಡೆಸುವುದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಮಕ್ಕಳ ಜ್ಞಾಪಕ ಶಕ್ತಿ ಹೆಚ್ಚಾಗಲಿ. ಇಲ್ಲಿಯವರೆಗೆ ಕ್ವಿಜ್ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. 5 ಸುತ್ತನ್ನು ನಡೆಸಲಾಯಿತು. 5 ಸುತ್ತಿನಲ್ಲಿ 2 ತಂಡಗಳು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾವೆ, ಇನ್ನೊಂದು ತಂಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡೈತಿ. ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿನಿಯರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಸಹಾಯ ಮಾಡಿದಂಥ ನಮ್ಮ ಕಾಣಟ್ಟಿ ಟೀಚರ್ ಆಗಲಿ, ನಮ್ಮ ಶಬಾನ ಬೇಗಂ ಟೀಚರ್ ಆಗಲಿ, ಸಚಿನ್ ಸರ್ ಕೂಡ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ಧನ್ಯವಾದಗಳು.